ಹಲೋ ನಮಸ್ತೆ, ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ಇವತ್ತು 90ನೇ ದಿನದ ವ್ಲಾಗ್. ಕಾಳು ಬಂದು ತುಂಬ ಸ್ಮೆಲ್ ಬರೋ ಹಂಗಿತ್ತು. ಅದಕ್ಕೆ ಸ್ವಲ್ಪ ಬಿಸಿ ನೀರು ಇಟ್ಬಿಟ್ಟು ಅದರೊಳಗಡೆ ಹಾಕಿ ಒಂದು 10 ನಿಮಿಷ ನೆನೆಸಿಟ್ಬಿಟ್ಟೆ. ಇನ್ನು ಗುರುವಾರ ಆಗಿರೋದ್ರಿಂದ ನಾನು ಹೋಟ್ಲ್ ಹತ್ರ ಏನೂ ವ್ಯಾಪಾರ ಇಲ್ಲ ಅಂದ್ಬಿಟ್ಟು ಮನೆಯಲ್ಲೇ ಇದ್ದೆ. ಸೊ ದೀಪ ಕಡ್ಡಿ ಎಲ್ಲ ಸ್ನಾನ ಎಲ್ಲ ಮಾಡ್ಕೊಂಬಂದು ಕಡ್ಡಿ ಹಚ್ಚೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿ ಹೂವು ಎಲ್ಲ ಇಟ್ಟು ದೀಪ ಹಚ್ತಾ ಇದ್ದೀನಿ. ಸೊ ಇನ್ನು ಅದು ಕಾಳು ಮಸಾಲೆ ಇಡೋಣ ಅಂದ್ಕೊಂಡೆ, ಬಟ್ ಅದು ಬಂದು ತುಂಬ ಒಂಥರ ಅಂಟು ಸ್ಮೆಲ್ಲು, ಫ್ರಿಜ್ಜಲ್ಲಿ ಕವರಲ್ಲೆಲ್ಲ ಹಾಕಿಟ್ಬಿಟ್ಟಿರ್ತೀವಲ್ಲ, ಸಮಾಧಾನ ಆಗಿಲ್ಲ ಅಂದಾಗ ಈ ಥರ ನಾವು ಇದನ್ನು ಮಾಡಿ ಇಡೋದ್ರಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಆ್ಯಂಡ್ ಯೂಸ್ಫುಲ್ ಕೂಡ ಇದೆ. ಸೊ ಯಾರೆಲ್ಲ ಕಾಳು ಒಂಚೂರು ಅಂಟಿದೆ ಅಂತ ಎತ್ತಿ ಬಿಸಾಕ್ತಿರಲ್ಲ, ಒಂದು ಉಗುರು ಬೆಚ್ಚಗೆ ನೀರು ಮಾಡಿಬಿಟ್ಟು ಅದನ್ನ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಯೂಸ್ ಮಾಡಿ ನೋಡಿ. ಕಾಳು ಬೇಯಿಸಿದ ಮೇಲೆ ಕೂಡ ಸ್ಮೆಲ್ ಏನು ಬರೋದಿಲ್ಲ, ತಿನ್ನೋದಕ್ಕೂ ಕೂಡ ಇದಿರುತ್ತೆ. ಯಾಕಂದರೆ ಕೆಲವ್ರಿಗೆ ಸ್ಮೆಲ್ ಬಂದರೆ ಊಟ ಮಾಡೋದಕ್ಕೆ ತುಂಬ ಕಷ್ಟ ಅನಿಸುತ್ತೆ. ಕೆಲವ್ರು ಸ್ಮೆಲ್ ಬಂದರೆ ತುಂಬ ಸೂಕ್ಷ್ಮ ಇರೋ ಜನ ಬಂದು ಸ್ಮೆಲ್ ಬಂದಮೇಲೆ ಊಟ ತಿನ್ನಲ್ಲ. ಸೊ ಈ ಥರ ಟ್ರಿಕ್ ಯೂಸ್ ಮಾಡೋದ್ರಿಂದ ನಿಮಗೆ ಯೂಸ್ ಆಗುತ್ತೆ. ನಾನು ಅದನ್ನ ತೊಳೆದಿದ್ದಾದಮೇಲೆ ಏನು ಮಾಡಿದೆ ಅಂದರೆ ಮತ್ತೆ ಸಿಂಕಲ್ಲಿ ನೀರು ಬಿಟ್ಬಿಟ್ಟು ನೀಟಾಗಿ 2ರಿಂದ 3 ಸತಿ ಅಲ್ಲೇ ತೊಳೆದ್ಬಿಟ್ಟು ಮತ್ತೆ ಹೊಸದಾಗಿ ಹಾಕಿ ಬೇಯೋದಕ್ಕೆ ಅಂತ ಇಟ್ಟೆ ನಾನು. ಇನ್ನು ಮಸಾಲೆಗೆ ಮಾಮೂಲಿ ಚಿಕನ್ ಮಸಾಲೆನೇ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಕೊಬ್ಬರಿ. ನಾನು ಕೊಬ್ಬರಿ ಹಾಕೋಕ್ಕೆ ಹೋಗಲಿಲ್ಲ, ಬೇಕಾದರೆ ಕೊಬ್ಬರಿ ಹಾಕ್ಕೋಬೋದು. ಕೊಬ್ಬರಿ, ಕಡಲೆಪಪ್ಪು ಎಲ್ಲದನ್ನೂ ಹಾಕ್ಬಿಟ್ಟು ಟೊಮೆಟೊ ಎಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕಿ ಅದನ್ನು ನಾನು ಮತ್ತೆ ಕುಕ್ಕರಲ್ಲಿ ಬೇಯೋದಕ್ಕೆ ಅಂತ ಇಟ್ಕೊಂಡಿದ್ದೆ. ಅದನ್ನೆಲ್ಲ ಬೇಯಿಸಿದ ಆದಮೇಲೆ ಮಾಮೂಲಿ ಕಾಳೆಲ್ಲ ಬೇಯಿಸಿದ್ನಲ್ಲ ಅದೆಲ್ಲ ಹಾಕ್ಬಿಟ್ಟು ಮಸಾಲೆ ಹಾಕ್ಬಿಟ್ಟು ಪಾತ್ರೆಯಲ್ಲಿ ಕುದಿಯೋದಕ್ಕೆ ಅಂತ ಇಟ್ಬಿಟ್ಟು ಬಂದುಬಿಟ್ಟೆ. ಇನ್ನೂ ಸ್ವಲ್ಪ ಸಾಂಬಾರು ಕಾಯಬೇಕಾಗಿತ್ತು ಅಂತ ಹೇಳಿ ಇಟ್ಬಿಟ್ಟು ಬಂದು ಪಾತ್ರೆ ಇತ್ತು, ಪಾತ್ರೆ ಉಜ್ಜಿಬಿಡೋಣ ಅಂತ ಹೇಳ್ಬಿಟ್ಟು ಪಾತ್ರೆ ಉಜ್ಜಿಬಿಟ್ಟು ಬಟ್ಟೆ ನೆನೆಸೋಣ, ರೂಮ್ ಒರೆಸ್ಕೊಂಬಿಡೋಣ. ಹೋಟೆಲ್ ಹತ್ರ ಹೋಗೋಷ್ಟೊಳಗಾಗಿ ಎಲ್ಲ ಕೆಲಸ ಮಾಡ್ಕೊಂಬಿಟ್ರೆ ಆಮೇಲೆ ಇನ್ನು ಮಿಕ್ಕಿದ ಕೆಲಸ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಕೆಲಸ ಸ್ಟಾರ್ಟ್ ಮಾಡಿದ್ದು. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವಿಡಿಯೋಸ್ ನಿಮಗೆ ಸಿಗುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವಿಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಎಲ್ಲವೂ ಬದಲಾಗೋ ಸಮಯ ಬಂದಾಗ ಪ್ರತಿಯೊಂದು ಚೇಂಜ್ ಆಗಬೇಕು. ನಮ್ಮ ಲೈಫಲ್ಲಿ ನಾವೇನು ಅಂದ್ಕೊಂಡಿದ್ದೀವೋ ಅದನ್ನು ಯಾವತ್ತೂ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ಲೈಫ್ ಅನ್ನೋದು ಹೇಗೆಲ್ಲ ಬರುತ್ತೆ ಹಾಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರುತ್ತೆ. ಚೇಂಜಸ್ ಅನ್ನೋದು ಎಲ್ಲರ ಲೈಫಲ್ಲೂ ಇದ್ದೇ ಇರುತ್ತೆ. ಸೊ ನಾವು ಅಂದ್ಕೊಂಡಂಗೆ ನಮ್ಮ ಲೈಫ್ ನಡೆಯಲ್ಲ ಅನ್ನೋದಕ್ಕೆ ಎಕ್ಸಾಂಪಲ್ಸ್ ಎಷ್ಟೆಷ್ಟೋ ನಮ್ಮ ಲೈಫಲ್ಲೇ ನಡೆದಿರುತ್ತೆ. ಬಟ್ ನಾವು ಯಾವುದಕ್ಕೂ ಅಷ್ಟೊಂದು ಇದು ಮಾಡಿರೋದಿಲ್ಲ. ಹೇಗೆ ಗೊತ್ತಾಗುತ್ತೆ, ಹೇಗೆ ನಾವು ಅದನ್ನು ಇದು ಮಾಡೋದು ಅಂದರೆ ನಾವೇನೋ ಅಂದ್ಕೊಂಡಿರ್ತೀವಿ, ಆ ಕೆಲಸನ ನಾವು ಹಿಡಿಯೋಕ್ಕಾಗಿರೋದಿಲ್ಲ, ಇಲ್ಲ ಆ ಕೆಲಸ ಮಾಡೋಕ್ಕಾಗಿರೋದಿಲ್ಲ, ಇಲ್ಲ ನಾವು ಮದುವೆ ಆದಮೇಲೆ ಹೀಗೆ ಬದುಕ್ತೀವಿ ಅಂತ ಒಂದು ಡೆಡ್ಲೈನ್ ಹಾಕ್ಕೊಂಡಿರ್ತೀವಿ. ಬಟ್ ಹಾಗೂ ಆಗಿರೋದಿಲ್ಲ. ಇದೆ ನಮ್ಮ ಲೈಫಲ್ಲಿ ಏನೋ ಒಂದು ಚೇಂಜಸ್ ಕಾಣುತ್ತೆ ಅನ್ನೋ ಟೈಮಲ್ಲಿ ನಮಗೆ ಕೆಲವೊಂದು ಸೂಕ್ಷ್ಮಗಳು ತೋರಿಸ್ತಾ ಇರುತ್ತೆ. ಬಟ್ ಆ ಸೂಕ್ಷ್ಮನ ನಾವು ಗಮನಿಸಿರೋದಿಲ್ಲ. ಪ್ರತಿಯೊಬ್ಬರ ಲೈಫಲ್ಲೂ ಚೇಂಜಸ್ ಅನ್ನೋದಿರುತ್ತೆ. ಅದು ಒಳ್ಳೆಯದಾಗಿರ್ಬೋದು, ಕೆಟ್ಟದಾಗಿರ್ಬೋದು. ಆದರೆ ನಾವು ಒಳ್ಳೆಯದು ಬಂದಾಗೂ ನಾವು ಜಾಸ್ತಿ ರಿಯಾಕ್ಟ್ ಮಾಡೋಕ್ಕೆ ಹೋಗದೆ ಹೇಗೆಲ್ಲ ಇರ್ತೀವಿ, ಕೆಟ್ಟದು ನಮ್ಮ ಲೈಫಲ್ಲಿ ನಡೆದಾಗೂ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದು ನಮ್ಮ ಮೇಲೆ ಬಿಟ್ಟಿರುತ್ತೆ. ಪ್ರತಿಯೊಂದನ್ನು ನಾವು ಹೇಗೆ ತೊಗೋತೀವಿ, ಹೇಗೆಲ್ಲ ಅದನ್ನು ನಾವು ಮುಂದಕ್ಕೆ ತೊಗೊಂಡು ಹೋಗ್ತೀವಿ ಅನ್ನೋದು ನಮ್ಮ ಕೈಗಳಲ್ಲೇ ಇರುತ್ತೆ. ಅದನ್ನು ನಾವೇ ನೋಡ್ಕೋಬೇಕು, ಬೇರೆ ಯಾರೂ ಬರೋದಿಲ್ಲ ಅಲ್ವಾ ನಮ್ಮ ಲೈಫಲ್ಲಿ. ಸೊ ಒಂದು ಕೆಟ್ಟದಾದಾಗ ಏನೋ ತಲೆ ಮೇಲೆ ಬಂಡೆನೇ ಬಿದ್ದಂಗೆ ನಮ್ಮ ಲೈಫಲ್ಲಿ ಏನೋ ನನಗೆ ಎಲ್ಲ ಕಷ್ಟ ಬಂದ್ಬಿಟ್ಟಿದೆ, ನಾನೇ ಹಿಂಗೆಲ್ಲ ಆಗೋಗ್ತಾ ಇದ್ದೀನಿ, ದೇವ್ರು ಯಾರಿಗೂ ಕಷ್ಟ ಕೊಟ್ಟಿಲ್ಲ ನನಗೆ ಕೊಟ್ಬಿಟ್ಟಿದ್ದಾನೆ ಅಂತ ಹೇಳಿ ಜಾಸ್ತಿ ಕೊರಗೋದು. ಮತ್ತು ಒಳ್ಳೆ ಚೇಂಜಸ್ ಆದಾಗ ದೇವ್ರು ನನಗಷ್ಟೇ ಒಳ್ಳೇದು ಮಾಡ್ತಾಯಿದ್ದಾನೆ ಅಂತ ಅಂದ್ಬಿಟ್ಟು ಇರೋರ್ನೆಲ್ಲ ಚೀಪಾಗಿ ನೋಡೋದು, ಕೀಳಾಗಿ ನೋಡೋದು. ಸೊ ಇದನ್ನೆಲ್ಲ ನಾವು ನೋಡ್ಕೊಬೇಕಾಗುತ್ತೆ. ಸೊ ಕೆಟ್ಟದಾದಾಗ ಜಾಸ್ತಿ ಕುಗ್ಗದೆ, ಒಳ್ಳೆಯದಾದಾಗ ಜಾಸ್ತಿ ಹಿಗ್ಗದೆ ನಾವು ಮೇಂಟೈನ್ ಮಾಡ್ಕೊಂಡು ಹೋಗಿದ್ದೀವಿ ಅಂದರೆ ಲೈಫಲ್ಲಿ ನಾವು ತುಂಬಾ ಚೆನ್ನಾಗಿರ್ತೀವಿ. ಹಾಗೆ ಏನೇ ಆದರೂ ಕೂಡ ನಮಗೆ ಎರಡರಲ್ಲೂ ಚೇಂಜಸ್ ಕಾಣಿಸೋದಿಲ್ಲ, ಬ್ಯಾಲೆನ್ಸ್ಡ್ ನಾವು ಹಾಗೆ ಮಾಡ್ಕೊಂಡು ಹೋಗ್ತೀವಿ. ಸೊ ಇನ್ನು ಹೇಳಬೇಕು ಅಂದಾಗ ಲೈಫು ಯಾರಿಗೂ ಒಂದೇ ಥರ ಇರೋದಿಲ್ಲ. ಒಬ್ಬೊಬ್ರಿಗೆ ಒಂದೊಂದು ಥರ ಕಷ್ಟ ಕೊಟ್ಟಿರ್ತಾನೆ ದೇವರು. ಶ್ರೀಮಂತರಿಗೆ ಒಂಥರ ಕಷ್ಟ ಕೊಟ್ಟರೆ ಬಡವ್ರಿಗೆ ಇನ್ನೊಂದು ಥರ ಕಷ್ಟ ಕೊಟ್ಟಿರ್ತಾನೆ. ಕಷ್ಟಕ್ಕೆ ಆಗಿರ್ಬೋದು, ಹಾಗೆ ನೋವುಗಳಿಗೆ ಆಗಿರ್ಬೋದು. ಶ್ರೀಮಂತರು ಬಡವರು ಅನ್ನೋ ಭೇದ ಭಾವ ಇರೋದಿಲ್ಲ. ನಾವೇನು ಅಂದ್ಕೊತೀವಿ ಅಂದರೆ ದುಡ್ಡಿರೋರಿಗೆ, ಅವ್ರ ಹತ್ರ ದುಡ್ಡಿದೆ, ಅವ್ರಿಗೆ ಎಷ್ಟೇ ಕಷ್ಟ ಬಂದರೂ ಅವ್ರು ಅದನ್ನ ಇದು ಮಾಡ್ಕೊಂಡು ಹೋಗ್ತಾರೆ. ಅವ್ರಿಗೆ ಯಾವುದೇ ರೀತಿ ಕಷ್ಟ ಬರೋದಿಲ್ಲ, ಯಾಕಂದರೆ ಅವ್ರ ಹತ್ರ ದುಡ್ಡಿದೆ.
ಅಷ್ಟು ಮಾತ್ರ ಯೋಚನೆ ಮಾಡ್ತೀವಿ ನಾವು. ಬಟ್ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಏನಂದರೆ ನಮ್ಮಲ್ಲೇ ಅಂದರೆ ನಮ್ಗೇನು ನಾವು ದುಡ್ಡಿಲ್ಲದೆ ಇರೋರು ಇದ್ದೀವಲ್ಲ ಅಂಥವ್ರಿಗೆ ಬಂದರೆ ಇದೇ ದೊಡ್ಡ ಶ್ರೀಮಂತರು ದುಡ್ಡಿರೋರಿಗೆ ಅವ್ರಿಗೆ ದೊಡ್ಡದಾಗೆ ಬಂದಿರುತ್ತೆ, ಅದೇ ದೊಡ್ಡದು. ಸೊ ಪ್ರತಿಯೊಬ್ಬರಿಗೂ ಅವ್ರವ್ರದ್ದೇ ಆದಂಥ ಒಂದು ನೋವು, ಕಷ್ಟ, ಸಂಕಟ ಎಲ್ಲನೂ ಇರುತ್ತೆ. ಅದನ್ನು ನಾವು ನೋಡಿಕೊಂಡು ಮುಂದೆ ಹೊರಿಬೇಕು ಅಷ್ಟೇ. ಇನ್ನೇನಿಲ್ಲ. ಲೈಫ್ ಅನ್ನೋದು ತುಂಬಾ ಇದು ಕಲಿಸೋದು ಎಲ್ಲರಿಗೂ ಕಲಿಸ್ತಾ ಇರುತ್ತೆ. ಇನ್ನು ಹಸಿಮೆಣ್ಸಿನ್ಕಾಯಿ ಬಿಡಿಸ್ತಾ ಇದ್ವಿ, ಅಮ್ಮ ಅಲ್ಲಿ ಕುತ್ಕೊಂಡು ಬಿಡಿಸ್ರಿ ಅಂದರು. ನಾನು ಸಂತೆಗೆ ಹೋಗೋಕ್ಕೂ ಮುಂಚೆನೇ ಬೇಯಿಸಿ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದೆ. ಹಾಗಲಕಾಯಿ ಪಾತ್ರೆ ಎಲ್ಲ ಹಾಗೆ ಇತ್ತು. ಇನ್ನು ಬೇಯಿಸಿದ್ದಕ್ಕೆ ಒಂಚೂರು ಕೊತ್ತಂಬರಿ, ಖಾರದ ಪುಡಿ, ಅರಿಶಿನ ಹಾಕ್ಬಿಟ್ಟು ಫ್ರೈ ಮಾಡಿದೆ. ಇನ್ನೆಲ್ಲ ಪಾತ್ರೆಯಲ್ಲಿ ಹಂಗೆ ಇತ್ತು. ಮುದ್ದೆ ಬೇಡ ಅಂದರು. ಊಟ ಎಲ್ಲ ಮಾಡಿಟ್ಬಿಟ್ಟು ಇನ್ನೋಗಿ ಮಲ್ಗನ, ನನ್ನ ಕೈಯಲ್ಲಿ ಆಗಲ್ಲ ಅಂತ ಎಲ್ಲನೂ ಉಜ್ಜಕ್ಕೇನೋ ಹಾಕಿದೆ. ಬಟ್ ನಂಗೆ ಆಗಲಿಲ್ಲ. ಕೈ ಜಾಸ್ತಿ ನೋವು ಸ್ಟಾರ್ಟ್ ಆಗಿಬಿಡ್ತು. ಒಂದು ಸೈಡ್ ಫುಲ್ಲು ಪೇಯ್ನ್ ಜಾಸ್ತಿ ಆಗೋಯ್ತು. ಆಚೆ ಕೂಡ ನೀರು ಬಿಟ್ಟಿದ್ದೆಲ್ಲ ಹಂಗೆ ಇತ್ತು. ಬೆಳಿಗ್ಗೆ ನೋಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹೋಗಿ ನಾನು ಮಲ್ಗೋಣ ಅಂತ ಹೇಳಿ ಹೋದೆ. ಇನ್ನೆಲ್ಲ ಏನು ತರಕಾರಿ ಮಾತ್ರ ಎತ್ತಿಟ್ಟೆ. ಹೀರೆಕಾಯಿ ತಂದಿದ್ದೆ. ಇನ್ನೇನು ತರಕ್ಕೆ ಹೋಗಿರಲಿಲ್ಲ. ಇನ್ನು ಈ ಉದ್ದ ಬೀನ್ಸ್ ಬರುತ್ತಲ್ಲ, ಖಾರಮಣಿ ಅಂತೀವಿ ನಾವು, ಅದನ್ನು ತಂದಿದ್ದೆ. ಹೂವು ತಂದಿದ್ದೆ. ಎಲ್ಲದನ್ನೂ ಎತ್ತಿ ಇಟ್ಬಿಟ್ಟು ಗ್ಯಾಸೆಲ್ಲ ಒರೆಸೋಣ ಅಂದ್ಕೊಂಡೆ. ಬಟ್ ಆಗಲಿಲ್ಲ. ಇಷ್ಟು ಅನ್ನ ಉಳಿದಿತ್ತು. ಎಲ್ಲ ಪ್ಲೇಟೆಲ್ಲ ಮುಚ್ಚಿಬಿಟ್ಟು ಬೆಳಿಗ್ಗೆ ಕ್ಲೀನ್ ಮಾಡ್ಕೊಳ್ಳೋಣ, ಫ್ರಿಜ್ಜಲ್ಲಿ ಏನೇನಿದೆ ಅದನ್ನೆಲ್ಲ ಎತ್ತಿಡೋಣ ಅಂತ ಹೇಳಿಬಿಟ್ಟು ತರಕಾರಿ ಎಲ್ಲ ಎತ್ತಿಟ್ಬಿಟ್ರೆ ಸ್ವಲ್ಪ ಈಸಿ ಆಗುತ್ತೆ. ಇಲ್ಲಾಂದರೆ ಬೆಳಗ್ಗೆಗೆ ಮತ್ತೆ ಅದೊಂದು ಕೆಲಸ ಇರುತ್ತೆ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಎತ್ತಿ ಇಡೋದಕ್ಕೆ ನಾನು ಇದು ಮಾಡಿದ್ದು. ಅಮ್ಮಗೆ ಬಿಸಿ ನೀರು ಬೇಕು. ಅವ್ರಿಗೆ ಬಿಸಿ ನೀರು ಕೊಟ್ಬಿಟ್ಟು ಕಾಯಿ ಟೊಮಾಟೊ ತಂದಿದ್ದೆ. ಚಟ್ನಿ ಮಾಡ್ಕೊಳ್ಳೋಣ, ಇಲ್ಲ ಸಾಂಬಾರ್ಗಾಗುತ್ತೆ ಅಂತ ಅದನ್ನು ರೆಡಿ ಎಲ್ಲ ಎತ್ತಿಟ್ಟೆ. ಇಷ್ಟೇ ನನ್ನ ಡೈಲಿ ರೊಟೀನ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ. ಐ ರಿಕ್ವೆಸ್ಟ್. ತುಂಬ ಕಷ್ಟಪಟ್ಟು ನಾನು ವಿಡಿಯೋಸ್ನ ಮಾಡ್ತಾಯಿದ್ದೀನಿ. ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ. ತರಕಾರಿನೆಲ್ಲ ಕವರ್ಗಳಿಗೆ ಹಾಕಿ ಫ್ರಿಜ್ಜಲ್ಲಿಟ್ಟೆ. ಫ್ರಿಜ್ಜಲ್ಲಿ ದೋಸೆ ಹಿಟ್ಟು ಉಳಿದಿತ್ತು, ಅದನ್ನು ಕೂಡ ಹಾಗೆ ಇಟ್ಬಿಟ್ಟಿದ್ದೆ. ಎಲ್ಲದನ್ನು ಹಂಗಂಗೆ ಎತ್ತಿ ಫ್ರಿಜ್ ಒಳಗಡೆ ಇಟ್ಬಿಟ್ಟು ಡೋರ್ ಕ್ಲೋಸ್ ಮಾಡಿ ಟೊಮಾಟೊ ಎಲ್ಲ ಕವರ್ಗಳಲ್ಲಿ ಹಂಗೆ ಇತ್ತು. ಬೆಳಿಗ್ಗೆ ನೋಡ್ಕೊಂಡು ಅಂತೇಳಿ ಹೋಗಿ ಮಲ್ಗೋದು. ಇಷ್ಟೇ ಇವತ್ತಿನ ವ್ಲಾಗು. ಸೊ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್. ಲವ್ ಯು ಆಲ್. ಬೈ ಬೈ.